ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ನಿನ್ನ ನೋವುಗಳು ಹಿಮದಂತೆ ಕರಗುವುದು ನಿನ್ನ ಆಸೆಗಳು ಗುರಿಯನ್ನು ತಲುಪುವುದು ತಿಳಿ ನೀರಿನ ಸಿಹಿಕೊಳದಲ್ಲಿ ಪುಟಿದೇಳಲಿ ಹೊಸದು ತರಂಗ ಸುಳಿದಾಡುವ ತಂಗಾಳಿಯಲಿ ಪಡಿಮೂಡಲಿ ನವಸಿರಿಗಂಧ ಧೈರ್ಯವ ತುಂಬಿಕೋ ಮುನ್ನುಗ್ಗುವ ಹೋರಾಡು ನೀ ಹೊಸದಾದ ಸಾಧನೆಗೆ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಹೆಣ್ಣೊಬ್ಬಳು ತಾ ಕಲಿತರೆ ಬೆಳಕೊಂದು ಉಜ್ವಲ ಉರಿದಂತೆ ಹೆಣ್ಣೊಬ್ಬಳ ಕಣ್ಣೀರದು ಮನೆಯನ್ನು ಪೂರ್ತಿ ಸುಡುವಂತೆ ಹೆಣ್ಣೊಬ್ಬಳು ನಗುತ್ತಿದ್ದರೆ ಸಂಸಾರ ಹಾಲ್ಜನು ಹರಿದಂತೆ ಹೆಣ್ಣೊಬ್ಬಳ ಅಳು ಮೋರೆಯೇ ಸುತ್ತೆಲ್ಲ ಹಾಳು ಸುರಿದಂತೆ ಹೆಣ್ಣೇರಿ ಶಕ್ತಿ ರೂಪ ಚಿಂತೆಯ ಬಿಟ್ಟು ಬಿಡು ಪನ್ನೀರ ಸಿಂಚನಕ್ಕೊಮ್ಮೆ ಮುಖವ ಒಡ್ಡಿಕೊಡು ಕರಿಗತ್ತಲ ಹಳೆ ಕೂಪವ ತೊರೆದು ಹೊಸದು ಬೆಳಕು ಬರಿಸು ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ಕಿಡಿಹಾರಿದ ಮರು ನಿಮಿಷವೇ ಬೆಂಕಿಯ ಜ್ವಾಲೆಯು ಉರಿವಂತೆ ಹನಿ ಉದುರಿದ ಕೆಲ ಹೊತ್ತಲೆ ನೀರಿನ ಹೊಳೆಯೇ ಹರಿದಂತೆ ಬಿಡಿಕಾಗದ ಸೇರ್ದಾಗಲೇ ಇಡಿಯಾದ ಪುಸ್ತಕವಾದಂತೆ ಚೈನೊಡಗಳು ಸುತ್ತಾಡುತ್ತಾ ಮಧುವಿನ ಹುಟ್ಟನ್ನು ಕೊಡುವಂತೆ ಹೋರಾಟದ ನದಿ ನೀರೆಲ್ಲ ಸಾಗರವಾದೀತು ಜಡವಿದ್ದ ಕಣಕಣದಲ್ಲೂ ಜೀವ ತುಂಬಿತು ನೆಲೆಜಾರದೆ ತಲೆಬಾಗದೆ ಪುಟಿದು ಸೆಡೆದು ಭುಜವ ಒಡ್ಡುತ್ತಾ ಹೋರಾಡು ನೀ ಹೊಸದಾದ ಸಾಧನೆಗೆ ಓ ಕಾದಾಡು ನೀ ಜಯ ಕೀರ್ತಿ ಸಿಗುವರೆಗೆ ದಿನ ದಿನ ಕಳೀತಾ ಇದ್ದಂಗೆ ನಂಗೆ ಟೆನ್ಷನ್ ಶುರು ಆಗ್ತಿದೆ ಇವರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಊರೂರು ಸುತ್ಕೊಂಡ್ ಬರ್ತಿದ್ದಾರೆ ಬಡವಾ ನನ್ನನ್ನೇ ಜವಾಬ್ದಾರಿ ಇಲ್ಲದೆ ಊರೂರು ಸುತ್ತವನು ಅಂತ ಹೇಳ್ತೀಯ ಏಯ್ ಇದು ಕಬ್ಬಣ ಹಿಡಿದ ಕೈ ಇನ್ನೊಂದು ಏಟ್ ಕೊಟ್ರೆ ನೀನ್ ತಡ್ಕೊಳ್ಳೋದಿಲ್ಲ ಹೋಗಚ್ಚೆ ನನ್ ಕಣ್ಮುಂದೆ ನಿಂತ್ಕೋಬೇಡ ಹೋಗೋ ಹಿಡಿದಮ್ಮ ಅವ್ರಿಗೆ ನನ್ನ ಓದ್ಸಕ್ ಸಾಮರ್ಥ್ಯ ಇಲ್ಲ ಅಂತ ಹೇಳಕ್ ಕೇಳು ಕೈಯ ತೊಳೆದ್ರೆ ನನ್ಗೂ ಹೊಡಕ್ ಬರುತ್ತೆ ಸುಮ್ನೆ ಇರೋ ಹೋಗು ಒಳಗೆ ಅಂದ್ರೆ ಬಿಡಮ್ಮ ನೀನು ಅವ್ರು ನಾನು ನೋಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇದ್ಯಾ ಇವ್ರಿಗೆ ಏನೋ ಉಚ್ಚಿರ್ದಿರ್ಬೇಕು ಹೋಗಿ ಡಾಕ್ಟರ್ ತೋರ್ಸಕ್ ಕೇಳು ಸಿಗಿದು ಬಿಡ್ತೀನಿ ಹೋಗಂತ ಹೇಳಿದ್ದಲ್ಲ ನಿನ್ಗೆ ಹೋಗು ಒಳಗೆ ಹೋಗ ಹೋಗು
ಇಲ್ಲಿ ಮನೆ ಹತ್ಕೊಂಡು ಉರಿತಾ ಇದೆ. ಏನ್ ನೋಡ್ತಾ ಇದ್ದೀರಾ? ಹೋಗಿ ಒಳಗೆ. ಏಯ್, ಯಾರ ಮೇಲಿಂದೋ ಸಿಟ್ಟನ್ನ ನನ್ ಮೇಲೆ ತೋರಿಸ್ತೀಯನೆ ನೀನು? ಹೋಗಿ ಅಂತ ಹೇಳಿದ್ನಲ್ಲ, ಹೋಗಿ ಒಳಗೆ. ಹ, ನಡಿಯಮ್ಮ, ನಡಿ ಒಳಗೆ. ರೀ ಬನ್ನಿ, ಕೂತ್ಕೊ ಬನ್ನಿ, ಕೂತ್ಕೊಳ್ರಿ. ಬಿಡು ಪದ್ಮ, ಸುಮ್ಮನೆ ಇರು. ಕೋಪ ಮಾಡ್ಕೋಬೇಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ಅವನ ವಯಸ್ಸೇನು ನಿಮ್ ವಯಸ್ಸೇನು? ಅವನ ಜೊತೆ ವಾದ ಮಾಡ್ತಾ ಇದ್ದೀರಲ್ಲ. ಅವನೇನು ಮಾತಾಡ್ದ ಅಂತ ಕೇಳಿಸ್ಕೊಂಡ್ಯಾ? ನನ್ನೇ ಹೊಡಿತಾರಂತೆ ಅವನು. ಅವನ್ ತಿಂತಿರೋ ಅನ್ನ ಬೇವ್ರು ಸುರಿಸಿದ್ದಲ್ಲ, ರಕ್ತ ಸುರಿಸ್ ತಂದು ಹಾಕಿರೋದು. ಅದನ್ನ ತಿಂದು ಮೈ ಬೆಳೆಸ್ಕೊಂಡು ನನ್ನೇ ಹೊಡೆಯೋದಕ್ ಬರ್ತಾನೆ. ಕೇಳಿಸ್ಕೊಂಡ್ಯಾ ಅದನ್ನ? ರೀ ಸಮಾಧಾನ ಮಾಡ್ಕೊಳ್ರಿ, ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಕೂತ್ಕೊಳ್ರಿ ಒಂದ್ ನಿಮಿಷ. ಸುಮ್ಮನೆ ಇರು ಅಂತ ಹೇಳ್ದಲ್ಲ. ನಾನು ಹೋಗಿ ಊಟ ತರ್ತೀನಿ. ಪವಿತ್ರ, ಅಮ್ಮ, ಬಾ, ಇದೆಲ್ಲ ಕ್ಲೀನ್ ಮಾಡು. ಸರಿಮ್ಮ, ಮಾಡ್ತೀನಿ. ನೋಡಪ್ಪ, ನಾನು ಹೇಳೋವರೆಗೂ ಯಾವ ನಾಯಿನ ಒಳಗಡೆ ಬಿಡಬೇಡ. ಹೋಗಿ 2 ಸಿಗರೇಟ್ ತಗೊಂಡ್ ಬಾ. ಹಂಗೆ ಬರ್ಬೇಕಾದ್ರೆ 2 ಚಿಕ್ಕಿ ಪ್ಯಾಕೆಟ್ ತಗೊಂಡ್ಬಿಡು. ನಿಮ್ಮ ಹತ್ರ ಕೆಲವು ವಿಷಯಗಳು ಹೇಳ್ಬೇಕು ಮೇಡಮ್. ಏಯ್, ಏನ್ ಮಾತಾಡ್ತಾ ಇದೀಯಾ? ಮೇಡಮ್ ಹೇಳಿದ್ ಕೇಳಿಸಿಲ್ವಾ? ಹೋಗು, ಹೋಗಿ ಗೇಟ್ ತೆಗಿ. ಹೋಗಿ, ನಿನ್ಗೆ ಹೇಳ್ತಾ ಇರೋದು. ಹೋಗೋಣ, ಟೀ ತಗೊಂಬರ್ತೀಯಾ? ಇಬ್ರು ಸೇರ್ ಕುಡಿಯೋಣ. ಅಲ್ಲೇ ನಿಂತ್ಕೋ, ಒಳಗ್ ಬರ್ಬೇಡ. ಆ ಪೈಪ್ ತಗೊಂಡು ಗಾಡಿ ವಾಶ್ ಮಾಡು. ಅವತ್ ಲೋಕಾಯುಕ್ತ ಆಫೀಸ್ ಮುಂದೆ ಕೊಟ್ಟಿದ್ ಗುಸ ಮರ್ತ್ಬಿಟ್ಯಾ? ಮರ್ಯಾದೆಯಾಗಿ 1 ಗಂಟೆ ಒಳಗಡೆ ಕ್ಲೀನ್ ಮಾಡಿರ್ಬೇಕು. ತುಂಬಾ ಮುಖ್ಯವಾದ ವಿಷಯ, ಅದಕ್ಕೆ. ಸರಿ, ನೀವು ಹೊರಗಡೆ ಬನ್ನಿ. ಸರಿ, ಸರ್, ಹೋಗ್ಬೋದಂತ. ಸರ್ ಇದೇನ್ ಸರ್ ಇದು? ಸಂಬಂಧಿಕರನ್ನ ಹೊರಗಡೆ ಬಿಟ್ಟು ಸಂಬಂಧ ಇಲ್ಲದೆ ಇರೋನು ಒಳಗಡೆ ಕರೆಸ್ತಾ ಇದ್ರಿ ಸರ್. ಬಾರಯ್ಯ ನೀನು. ಸರ್ ಏನು? ಮೇಡಮ್ ಪ್ಲೀಸ್ ಬಾಗಿಲು ತೆಗೀರಿ ದಯವಿಟ್ಟು. ಒಂದೇ ಒಂದು ನಿಮಿಷ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ರೀ, ನಾನ್ ಕಳ್ಳ ಅಲ್ಲ ಬಿಡ್ರಿ. ನಾನ್ ಮೇಡಮ್ ರೀ, ಬಿಡ್ರಿ ಇರೋಣ. ನಾನ್ ಮೇಡಮ್ ಮಾತಾಡ್ಬೇಕು ಬಿಡ್ರಿ. ಏನಯ್ಯ ಹೇಳ್ತಾ ಇದ್ಯಾ? ನೀನ್ ಅವ್ರಿಗೆ ಸಂಬಂಧಿಕರ ಮನೆಯಲ್ಲೇ ಕದಿಯಕ್ ಹೋಗಿದ್ದ? ನಿನ್ನಪ್ಪ ನಿಂಗೆ ಎಷ್ಟು ಸಲ ಕೈ ಎತ್ತು ಹೊಡೆದಿದ್ದಾನೆ. ಅವತ್ತು ನೀನು ಮದನ್ ಗೋಪಾಲ್ ಆಫೀಸ್ಗೆ ಹೋಗಿ ಬಂದೆ ಅಂತ ಬೆಲ್ಟ್ ತಗೊಂಡು ಹೊಡೆದ. ಇವತ್ತಿಗೂ ನೀನೇನಾದ್ರೂ ಅವನಿಗೆ ಎದುರು ಮಾತಾಡಿದ್ಯಾ? ಅವನಿಗೆ ಒಂದೇ ಒಂದು ಏಟು ಹೊಡೆದಿದ್ದಕ್ಕೆ ನಿನಗೂ ತಿರುಗಿಸ್ ಹೊಡಿಲ್ಲ ಅಂತ ಕೇಳ್ದ. ಮೋಹನ್ಗೆ ನೋಡಿಲಿ ಹಾಗೆ ಆಗ್ಬೇಕು. ಅವನು ಅವತ್ತು ನಿನ್ನ ಕೈ ಎತ್ತು ಹೊಡೆದ್ನಲ್ಲ, ಅದಕ್ಕೆ ಅವನಿಗೆ ಇವತ್ತು ಹೀಗಾಯ್ತು. ಅಜ್ಜಿ, ಸ್ವಲ್ಪ ಸುಮ್ಮನೆ ಇರು. ಅಪ್ಪನ್ಗೆ ಏನಾಯ್ತು ಅಂತ ನಾನ್ ಒದ್ದಾಡ್ತಾ ಇದ್ದೀನಿ. ಏನೋ ನಡ್ದಿರತ್ತಮ್ಮ. ಇಲ್ಲ ಅಂದ್ರೆ ಮೋಹನನ್ನು ಹೊಡೆದಾಗ ನಿನ್ ಚಿಕ್ಕಮ್ಮ ನೋಡ್ಕೊಂಡು ಸುಮ್ನಿರ್ತಿದ್ಲ. ತಕ್ಷಣ ಸೆರಗ್ ಕಟ್ಕೊಂಡು ನಿಮ್ಮಪ್ಪನ ಹತ್ರ ಜಗಳ ಮಾಡ್ತಾ ಇದ್ಲು. ಇಷ್ಟೆಲ್ಲ ಆಗಿಯೂ ಸುಮ್ನೆ ಇದ್ಲು ಅಂದ್ರೆ ಏನೋ ದೊಡ್ಡದೇ ನಡ್ದಿದೆ. ನಮಗ್ ಗೊತ್ತಾಗ್ಬಾರ್ದು ಅಂತ ಒಳಗ್ ಹೋಗಿ ಅಂತ ಹೇಳ್ತಾ ಇದ್ಲು. ಅಜ್ಜಿ, ಅಪ್ಪನ್ ನೆನ್ಸ್ಕೊಂಡ್ರೇನೆ ಭಯ ಆಗುತ್ತೆ. ನೀನೊಬ್ಳು. ಪೊಲೀಸ್ನವರು ಯಾವಾಗ ನಮ್ಮ ಮನೆಗ್ ನುಗ್ಗಿ ದುಡ್ಡು ಒಡವೆಗಳನ್ನೆಲ್ಲ ತಗೊಂಡು ಹೋದ್ರೋ ಅವತ್ತಿಂದ ನಿಮ್ಮಪ್ಪ ಹುಚ್ಚಿ ಹಿಡ್ದು ಒಂಥರ ಆಗ್ಬಿಟ್ಟಿದ್ದಾನೆ. ನೋಡು, ನಿನಗ ಅನ್ಯಾಯ ಮಾಡ್ದೋರು ಯಾರು ಚೆನ್ನಾಗಿರಲ್ಲ ಅಂತ ನಾನ್ ನಿನ್ಗ ಅವತ್ತೇ ಹೇಳಿಲ್ವಾ? ಅಜ್ಜಿ, ಹಾಗೆಲ್ಲ ಹೇಳ್ಬಾರ್ದು. ಅಪ್ಪ ಚೆನ್ನಾಗಿದ್ರೆ ತಾನೆ ನಾವೆಲ್ಲ ಚೆನ್ನಾಗಿರೋದಕ್ ಸಾಧ್ಯ. ನಿನ್ಗೇನು ಗೊತ್ತಾಗಲ್ಲ, ಹೋಗಮ್ಮ. ರೀ
ಏಯ್ ಅಪ್ಪ ಇಲ್ಲೇ ಆ ಆಚೆ ಹೋದ್ರಮ್ಮ. ಆಚೆನಾ? ಹಾ. ರೀ ಏನ್ರಿ ಇದು? ಏನ್ರಿ ಇದು? ರೀ ಏನಾಯ್ತ್ರಿ ನಿಮ್ಗೆ? ತಣ್ಣೀರ್ ಸುರ್ಕೊಂಡ್ಬಿಟ್ರಲ್ಲ, ಏನ್ರಿ ಆಯ್ತು ನಿಮ್ಗೆ? ಇಲ್ಲ ಪದ್ಮ, ನನ್ನ ಮನಸ್ಸೇ ತಡಿಲಿಲ್ಲ. ಇವನಿಗೋಸ್ಕರ ನಾನು 3 ದಿವಸ ಎಷ್ಟು ಅವಮಾನ ಪಟ್ಕೊಂಡ್ ಬಂದಿದ್ದೀನಿ. ಇವನು ಓದ್ಗೋಸ್ಕರ ನಾನು ಕಳ್ತನ ಮಾಡೋದು ಒಂಥರ ಪೊಲೀಸ್ ಸ್ಟೇಷನ್ ಅಲ್ಲಿ 1 ದಿವಸ ಇದ್ದು ಬಂದಿದ್ದೀನಿ. ಆದ್ರೆ ಈ ಮಾನಿಕೇಡಿ ಎಲ್ಲಿ ಸುತ್ತೋದಕ್ಕೆ ಹೋಗಿದ್ರಿ ಅಂತ ಕೇಳ್ತಾನೆ. ರೀ ಅದೆಲ್ಲ ಬಿಟ್ಬಿಡ್ರಿ. ನೀವು ಪಟ್ಟ ಕಷ್ಟ ಅವನಿಗೆ ಗೊತ್ತಿದ್ರೆ ಹಾಗೆಲ್ಲ ಮಾತಾಡ್ತಿದ್ದ ಅವನು. ಅದಕ್ಕೆ ನೀವ್ ಈ ತರ ತಲೆ ಮೇಲೆ ತಣ್ಣೀರ್ ಸುಕ್ಕೊಳ್ಳೋದ? ನೀವು ನಿಮ್ಮ ಆರೋಗ್ಯಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡೋದು ನಾನು? ಅಯ್ಯೋ, ಬನ್ರಿ. ಏನ್ರಿ ನೀವು ಮೈಯೆಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ರಿ ನೀವು? ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಬನ್ರಿ, ಬನ್ನಿ ಬನ್ರಿ, ಬನ್ರಿ ಒಳಗೆ ಹೋಗೋಣ. ರೀ ಊಟ ಮಾಡಿ ಬನ್ನಿ. ಬೇಡ ಪದ್ಮ, ನನಗೇನು ಬೇಡ. ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು ಅನಿಸ್ಬಿಟ್ಟಿದೆ. 3 ದಿವಸ ಅವ್ರ ಮನೆ ಗೇಟ್ ಮುಂದೆ ನಾಯಿ ತರ ಕಾದೆ. ಆ ಸೆಕ್ಯೂರಿಟಿ ಹೇಳಿದ ಕೆಲಸ ಮಾಡಿದೆ, ಆ ಜೈರಾಜ್ ಹೇಳಿದ ಕೆಲಸ ಮಾಡಿದೆ. ಅವ್ರ ಜೀಪ್ ಕೂಡ ತೊಳೆದ್ಬಿಟ್ಟೆ ನಾನು. ಆದ್ರೂ ಅವ್ರು ನನ್ನ ನೋಡೋದಕ್ ಬಿಡ್ಲಿಲ್ಲ. ಇಂಥ ಅವಮಾನ ಇದೆಯಲ್ಲ, ಇಂಥ ಅವಮಾನ ನನ್ನ ಜೀವಮಾನದಲ್ಲೇ ನಾನು ಅನುಭವಿಸಿರ್ಲಿಲ್ಲ. ರೀ ಇದೆಲ್ಲ ಯಾಕ್ರಿ ಯೋಚನೆ ಮಾಡ್ತಿದ್ದೀರಾ? ನೀವೀಗ ರೆಸ್ಟ್ ತಗೊಳ್ಳಿ. ಅದ್ರ ಬಗ್ಗೆ ನಾಳೆ ಮಾತಾಡೋಣ ನಾವು. ಇಲ್ಲ ಪದ್ಮ, ಇನ್ನು ಅವ್ರ ಮನೆ ಹತ್ರ ಹೋಗಕ್ಕಾಗುತ್ತೋ ಇಲ್ವೋ ಅದೇ ಯೋಚನೆ ಆಗ್ಬಿಟ್ಟಿದೆ. ಅಲ್ಲ, ನಾಳೆ ಗಾಡಿ ತಗೊಂಬರೋದಕ್ಕೆ ಹೋಗ್ಲೇಬೇಕಲ್ಲ. ಆವಾಗ ನಾನು ನಿಮ್ ಜೊತೆ ಬರ್ತೀನಿ. ನೀವೀಗ ನಿದ್ರೆ ಮಾಡಿ ಮಲ್ಕೊಳ್ಳಿ. ಬನ್ನಿ ಮಲ್ಕೊಳ್ಳಿ.
ಅಣ್ಣ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ಅಜ್ಜಿಗೆ ನೀನು ನೋಡಿದ ತಕ್ಷಣ ನೀನ್ ಅಜ್ಜಿಗೆ ಇಷ್ಟ ಆಗ್ಬಿಡ್ಬೇಕು. ಸೊ ಆ ರೀತಿ ಏನಾದ್ರು ಮಾಡೋ. ನಾನು ಇಷ್ಟ ಆಗ್ಬೇಕಾಗಿರೋ ತುಳಸಿಗ್ ತಾನೆ, ಅಜ್ಜಿಗಲ್ವಲ್ಲ. ಹಾಗೆಲ್ಲ ಹೇಳ್ಬೇಡ ಅಣ್ಣ. ಅಜ್ಜಿ ಮೂಲಕ ತಾನೇ ನಾವು ತುಳಸಿಗೆ ಇಷ್ಟ ಆಗ್ಬೇಕಾಗಿರೋದು. ಅಜ್ಜಿ ಮನ್ಸ್ ಮಾಡಿದ್ರೆ ಈಸಿಯಾಗಿ ನೀನು ಅದಕ್ಕೆ ಮನ್ಸನ್ನ ಸೇರ್ಕೋಬಹುದು. ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಏನಾದ್ರೂ ಉಪಾಯ ಹುಡ್ಕಣ. ಈಗ ನಾನು ಏನ್ ಮಾಡು ಅಂತೀಯಾ? ವಯಸ್ಸಾದವ್ರಿಗೆ ತುಂಬಾ ಗೌರವ ಕೊಡ್ಬೇಕು. ತುಂಬಾ ಗೌರವ ಕೊಡೋ ಒಳ್ಳೆ ಹುಡುಗ ಅಂತ ಅಜ್ಜಿ ಅಂದ್ಕೊಂಡ್ರೆ ಸಾಕು, ನಾವು ಬಂದ್ ಕೆಲ್ಸ ಈಸಿಯಾಗಿ ಮುಗಿಸ್ಬಿಡ್ಬಹುದು. ಅದಕ್ಕೆ ನೀನ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಜ್ಜಿನ ನೋಡಿದ ತಕ್ಷಣ ಪಟ್ ಅಂತ ಕಾಲಿಗೆ ಬಿದ್ಬಿಡು. ಉಳಿದಿದ್ದೆಲ್ಲ ನಾನ್ ನೋಡ್ಕೋತೀನಿ. ಏನ್ ಆಟ ಆಡ್ತಾ ಇದೀಯಾ? ನಾನು ಇದುವರೆಗೂ ಯಾರ ಕಾಲ್ಗೂ ಬಿದ್ದಿಲ್ಲ, ಬೀಳೋದು ಇಲ್ಲ, ಯಾರ ಕಾಲ್ನು ಇಟ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಅದೆಲ್ಲ ನಿನ್ ಗೊತ್ತಿಲ್ವಾ? ಅಯ್ಯೋ ಅಣ್ಣ, ಅದೆಲ್ಲ ಸರಿನೇ. ಪ್ರೀತಿ ಮಾಡಿದ್ಮೇಲೆ ನಾವು ಕೆಲವು ವಿಷಯಗಳನ್ನ ಬಿಟ್ಕೊಡ್ಲೇಬೇಕು. ಅದ್ರಲ್ಲೇನು ತಪ್ಪಿಲ್ಲ. ಅಷ್ಟೇ ಅಲ್ಲ ಅಣ್ಣ, ನಾನ್ ಬೇರೆ ಯಾರ್ದೋ ಕಾಲಿಗೆ ಬೀಳು ಅಂತ ನಾನ್ ನಿನ್ಗೆ ಹೇಳ್ತಾ ಇಲ್ಲ. ಅವರು ನಿಜವಾಗ್ಲೂ ಕಾಲಿಗೆ ಬೀಳೋಷ್ಟು ಯೋಗ್ಯತೆ ಇರೋರು. ನೀನೇ ಬಂದ್ ನೋಡೋಣ, ನಿನ್ಗೆ ಗೊತ್ತಾಗತ್ತೆ. ಇಲ್ಲಿ ನೋಡು, ಅದ್ಕೆನ ಇಷ್ಟು ವರ್ಷ ಸಾಕಿ ಬೆಳೆಸೋರು ಅವರೇನೆ. ಅವ್ರು ಬೆಳೆಸಿರೋದಕ್ಕೆ ತಾನೇ ಅದಕ್ಕೆ ನಿನಗೆ ಸಿಗ್ತಾ ಇರೋದು. ಅಟ್ಲೀಸ್ಟ್ ಆ ಕೃತಜ್ಞತೆಗೋಸ್ಕರನಾದ್ರೂ ನೀನು ಅವ್ರ ಕಾಲಿಗೆ ಬೀಳ್ಬೇಕು ತಾನೆ. ಏನೋ ನೀನ್ ದೊಡ್ಡ ಸಾಹಸಿ ಅಂತ ನಂಬಿ ಇಷ್ಟು ದೂರ ಬಂದಿದ್ದೀನಿ, ನನ್ನನ್ ಕೈ ಬಿಡ್ಬೇಡ ಅಮ್ಮ ನೀನು. ಅಣ್ಣ, ಒಳ್ಳೆ ವಿಷಯಕ್ಕೆ ತಾನೇ ನಾವು ಬಂದಿರೋದು. ನೀನು ಧೈರ್ಯವಾಗಿ ನನ್ನ ಜೊತೆ ಬಾ. ಅಮ್ಮ ಬೇರೆ, ನನಗ್ ಬೇರೆ ಹುಡುಗಿ ನೋಡ್ತಾ ಇದ್ದಾರೆ. ಅಮ್ಮಂಗ್ ಇದೆಲ್ಲ ಗೊತ್ತಾದ್ರೆ ಏನಾಗುತ್ತೋ ಏನೋ. ಅದೆಲ್ಲ ನಿಂಗೆ ಸೆಟ್ ಆಗಲ್ಲ ಅಣ್ಣ. ಅಮ್ಮ ನೋಡ್ತಾ ಇರೋದು ದುಡ್ಡಿರೋ ಮನೆ ಹುಡುಗಿನ. ಅದೆಲ್ಲ ನಮ್ಮ ಕುಟುಂಬಕ್ಕೆ ಬರೋಲ್ಲ. ನಿನ್ ಮನ್ಸಿಗೆ ತುಳಸಿ ತಾನೇ ಇಷ್ಟ ಆಗಿರೋದು. ಯಾವ್ದಾದ್ರು ಒಂದು ವಸ್ತು ತಂದು ಅದ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮೇಳದಲ್ಲಿ ಬದಲಾಯಿಸ್ಕೋಬಹುದು. ಆದ್ರೆ ಹೆಂಡತಿನ ಎಕ್ಸ್ಚೇಂಜ್ ಮೇಳದಲ್ಲಿ ಬದಲಾಯಿಸ್ಕೊಂಡ್ ಬರಕ್ಕಾಗತ್ತಾ? ನಿನ್ ನಾಲ್ಗೆ ಉದ್ದ ಆಯ್ತು. ಸರಿ ಬಾ ಅಣ್ಣ, ಅಜ್ಜಿ ನೋಡೋಣ. ಅಣ್ಣ, ಕೂದ್ಲು ಸ್ವಲ್ಪ ಕೆದ್ರಿದೆ, ಪ್ಲೀಸ್ ಸರಿ ಮಾಡ್ಕೊ. ಸರಿಗಿದೆ, ನಡಿಯೇ ಅಣ್ಣ. ಬಾ. ಅಣ್ಣ, ಅವರೇ ಅಜ್ಜಿ. ಅಜ್ಜಿ 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 ಅಜ್ಜಿ, ನೋಡ್ಕೊಂಡ್ ಬರ್ಬಾರ್ದಾ? ನೋಡಿ, ಯಾರೋ ಬಾಳೆಹಣ್ಣು ಸಿಪ್ಪೆ ಇಲ್ಲೇ ಹಾಕಿದ್ದಾರೆ. ನಿಮ್ಗೇನು ಆಗಿಲ್ಲ ತಾನೆ? ತುಂಬಾ ಉಪಕಾರ ಆಯ್ತಪ್ಪ, ನನ್ಗೇನು ಆಗ್ಲಿಲ್ಲ. ನೀನೇನಾದ್ರೂ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ನನ್ ಗತಿ ಏನಾಗ್ತಿತ್ತಪ್ಪ. ಅಜ್ಜಿ, ನಿಮಗೆ ವಯಸ್ಸಾಗಿದೆ, ಸ್ವಲ್ಪ ನೋಡ್ಕೊಂಡ್ ಬರ್ಬಾರ್ದಾ? ಓ, ನೀನಾ? ನಾನು ನೋಡ್ಕೊಂಡೇ ಬರ್ತಿದ್ದಮ್ಮ. ಯಾರೋ ಬಾಳೆಹಣ್ಣು ಸಿಪ್ಪೆನ ಹಾಗೆ ಬಿಸಾಕಿದಾರ ನೋಡು. ಸರಿಯಾದ ಸಮಯಕ್ಕೆ ಈ ಹುಡುಗ ಬಂದು ನನ್ನನ್ನು ಕಾಪಾಡ್ದ. ಇಲ್ಲ ಅಂದ್ರೆ ನಾನು ಬಿದ್ಬಿಡ್ತಿದ್ನಮ್ಮ. ಈ ವಯಸ್ಸಿನಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಬಂದು ನೋಡ್ಕೊಂಡು ಹೋಗೋದೇ ನನ್ನ ಸಂತೋಷ. ಕೈ ಕಾಲು ಮುರ್ಕೊಂಡು ಮನೆಯಲ್ಲೇನಾದ್ರೂ ಬಿದ್ದಿದ್ರೆ ನನ್ನ ಯಾರಮ್ಮ ನೋಡ್ಕೊಳ್ಳೋರು? ನನ್ನ ಗಣೇಶನ್ ಕೂಡ ನಂಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ಒಳ್ಳೆ ಗಳಿಗೆಯಲ್ಲಿ ಈ ಹುಡುಗ ಬಂದು ನನ್ನನ್ನು ಕಾಪಾಡ್ದ. ಅಜ್ಜಿ, ನಿಮ್ಗೇನೂ ಆಗೋದಿಲ್ಲ, ನೀವು ತುಂಬಾ ಚೆನ್ನಾಗೇ ಇರ್ತೀರಾ. ಅಂದ ಹಾಗೆ ಇವರು ನಮ್ಮಣ್ಣ ರಂಜಿತ್ ಅಂತ. ಇವನು ನಿನ್ನ ಅಣ್ಣನ? ಅಜ್ಜಿ ನಮಸ್ಕಾರ. ಚೆನ್ನಾಗಿರಪ್ಪ. ಅಜ್ಜಿ, ನಿಮ್ಮ ಮೊಮ್ಮಗಳಿಗೊಂದು ಗಂಡು ನೋಡಿದೀನಿ ಅನ್ನಲ್ಲ, ಅದ್ ಬೇರೆ ಯಾರು ಅಲ್ಲ, ನಮ್ಮಣ್ಣ ರಂಜಿತ್.